ಡೇಸ್ ಆದಮೇಲೆ ನನ್ನ ಮಗಳಿಗೆ ಸ್ಪೆಕ್ಟ್ ಕೊಡ್ತೀನಿ ಅಂತ ಹೇಳಿದ್ರು. ನಾವು ಹಾಗೆ ಸ್ಕ್ಯಾನಿಂಗಿಗೆ ಹೋಗೋ ಟೈಮಲ್ಲಿ ನನ್ನ ಮಗಳದ್ದು ಸ್ಪೆಕ್ಟ್ ಹಾಗೆ ತೊಗೊಂಡ್ಬಿಟ್ಟು ಹೋದ್ವಿ. ಹಾಕಬ್ಬು. ಸರಿದೆ. ಕೇಳಿಸ್ಕೊ ಸರಿಯಾಗಿ. ಓಕೆ ಅಣ್ಣ, ಇದೆ ಅಲ್ಲ, ಏನಾಗುತ್ತೆ ನೋಡಿ ಅಮ್ಮ, ಬಿಡು ಬಾ. ನಿಮ್ಮಪ್ಪ ಅಂತಾರೆ ತಿಕ್ಲ ನಡಿ. ಯಾವ ಇವೆಲ್ಲ ನೀ ನನಗೆ ಆವಾಜ್ ಹಾಕಿದ್ರೆ ನಿಮ್ಮಪ್ಪಂಗೆ ಹೇಳ್ಬೇಕು. ಹಾಸ್ಪಿಟಲ್ ಹತ್ರ ಬಂದಿದ್ದೀವಿ. ಆಯ್ತು, ಆಮೇಲೆ ಇದ್ರೆ ಅಷ್ಟೇ ಕತೆ. ಪಿಕ್ಚರ್ ಅಲ್ಲ, ನಿಂಗೆ ಹೆಂಗೆ ಬಂದೆ? ಹಾಂ, ನಿಂಗೆ ಅಷ್ಟು ಕಂಡ್ಲಿಲ್ವಾ? ಮಾಡ್ತಾರೆ ನಡಿಗೆ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಯಪ್ಪ ನೀನಂತೂ ಅಮ್ಮೋ. ಅಮ್ಮು ಬೈಲೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತಿನ ದಿನ ಯಾವುದೇ ಟಿಪ್ಸ್ ಇಟ್ಕೊಂಡು ಬಂದಿಲ್ಲ, ಯಾವ ರೆಸಿಪಿ ಇಟ್ಕೊಂಡು ಬಂದಿಲ್ಲ. ಇವತ್ತಿಂದು ನನ್ನ ಮನಸ್ಸಿನ ಮಾತು ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದು ಬಂದಿದ್ದೀನಿ. ಏನಂತ ಅಂದರೆ, ನನಗೆ ಮೊನ್ನೆ ಅದೊಂದು ಸ್ಕ್ಯಾನಿಂಗಿಂದ ಒಂದು ರಿಪೋರ್ಟಿಂದ ನಾನು ಹಾಕಿದ್ದೆ. ಸ್ಕ್ಯಾನಿಂಗಿಗೆ ಹೋದಾಗ ಡಾಕ್ಟರ್ ಏನಂದರು ಅಂತೆಲ್ಲ ಹೇಳ್ಬಿಟ್ಟು, ಅದಾದಮೇಲೆ ಇನ್ನೊಂದು ಸ್ಕ್ಯಾನಿಂಗ್ ಕೊಟ್ಟರು ನನಗೆ. ಅಂದರೆ ಕಲರ್ ಸ್ಕ್ಯಾನಿಂಗ್, 3D ಸ್ಕ್ಯಾನಿಂಗ್ ಅಂತ ಹೇಳ್ಬಿಟ್ಟು ನನಗೊಂದು ಸ್ಕ್ಯಾನಿಂಗ್ ಬರ್ಕೊಟ್ರು. ಮತ್ತು ಆಮೇಲೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದ್ವಿ. ಒಂದೊಂದು ಸ್ಕ್ಯಾನಿಂಗಿಂದ ಬಿಟ್ಟಿದ್ದೆ ನೋಡಿ ವಿಡಿಯೋ. ಅದಾದಮೇಲೆ ಇದು ಸೆಕೆಂಡ್ ಟೈಮ್. ಎಷ್ಟೆಲ್ಲ ತೊಂದರೆ ಕೊಡ್ತಾರೆ ಜನಗಳು ನಮಗೆ, ಆದರೆ ಕಾಯೋನೊಬ್ಬ ಇದ್ದೇ ಇರ್ತಾನೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಎಷ್ಟು ಕಷ್ಟ ಅನುಭವಿಸ್ದೆ ಅಂದರೆ, ನನಗೆ 4 ವರ್ಷದ ಹಿಂದೆಯಿಂದನೂ ಅಷ್ಟು ಕಷ್ಟಪಟ್ಟೆ. ನಾನು ನೆನೆಸ್ಕೊಂಡ್ರೆ ಈಗಲೂ ನನಗೆ ಅಷ್ಟು ದುಃಖ ಆಗುತ್ತೆ. ಅಷ್ಟರ ಮಟ್ಟಿಗೆ ಕೆಲವರು ನನಗೆ ತುಂಬಾ ಕಷ್ಟಪಟ್ಟಿದ್ದಾರೆ. ಆ ದರಿದ್ರ ನನ್ನ ಮಕ್ಕಳಿಂದನೇ ನಂದು ಹೆಲ್ತ್ ಇಷ್ಟು ಹಾಕಿರೋದು, ಇಷ್ಟು ಹದಕ್ಕಿಟ್ಟಿರೋದಕ್ಕೆ ಕಾರಣ ಅವರೇ. ತುಂಬ ಬೇಜಾರಾಗುತ್ತೆ. ಅದೇ ಹೇಳಿದ್ನಲ್ಲ, ಅದಕ್ಕೆ ಹೇಳೋದು, ನಮ್ಮ ಒಳ್ಳೆತನದಲ್ಲಿ ನಾವಿರಬೇಕಷ್ಟೇ. ಕಾಯೋನೊಬ್ಬ ಇದ್ದೇ ಇರ್ತಾನೆ. ಯಾವಾಗಲೂ ಸಾಯಬೇಕಾಗಿದ್ದಳು. ದೇವ್ರ ರೂಪದಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ದರು, ಅಣ್ಣ ಇದ್ದ. ಅವರಿಂದ ನಾನು ಬದುಕೊಂಡೆ, ಆಯಿತಾ. ತುಂಬ ಬೇಜಾರಾಗುತ್ತೆ ಇದನ್ನು ನೆನೆಸ್ಕೊಂಡ್ರೆ. ಯಾಕಂದರೆ ತುಂಬ ಕಷ್ಟಪಟ್ಟಿದ್ದೀನಿ, ಆಯಿತಾ. ನನ್ನ ಮಗಳಿಗೆ 2.5 ವರ್ಷ ಇದ್ದಾಗ ನನಗೆ ಈ ರೀತಿ ಆಗಿದ್ದು. ಅದು ಮಳೆಗಾಲದಲ್ಲಾಗಿರೋದು. ನಮ್ಮೂರು ಮಳೆ ಅಂದರೆ ಹುಚ್ಚಾಪಟೆ ಮಳೆ. ಆ ಕಡೆ ಒಂಥರ ಬಚ್ಚಲು ಮನೆ ಇದ್ದಂಗೆ ನಮ್ಮ ಮಲ್ನಾಡು ಸೈಡಲ್ಲಿ, ಆಯಿತಾ. ಆ ಮಳೆಯಲ್ಲಿ ನನ್ನ ಮಗಳನ್ನ ಇಟ್ಕೊಂಡು ನಾನು ನಮ್ಮಮ್ಮ ಎಷ್ಟು ತಿರುಗಾಡಿದ್ದೀವಿ ಅಂದರೆ ಅಷ್ಟು ತಿರುಗಾಡಿದ್ವಿ. ನನ್ನ ಮಗಳನ್ನ ಇಟ್ಕೊಂಡ್ಬಿಟ್ಟು ನನ್ನ ನೋವು ನನಗೇನೂ ಕಾಣ್ತಾ ಇರಲಿಲ್ಲ. ಆ ಟೈಮಲ್ಲಿ ಮಳೆ ಇತ್ತಲ್ವ, ಆ ಟೈಮಲ್ಲಿ ನನ್ನ ಮಗಳಿಗೆ ತುಂಬ ಹುಷಾರು ತಪ್ಪಿಲ್ಲ. ಯಾಕಂದರೆ ನಾವು ಒಂದು ಹಾಸ್ಪಿಟಲ್ ತಿರುಗ್ತಿರ್ಲಿಲ್ಲ, ಒಂದು 6-7 ಕಡೆ ನಾವು ಹಾಸ್ಪಿಟ್ಲ್ ಕಡೆ ತಿರುಗಿದ್ವಿ. ಆ ಟೈಮಲ್ಲಿ ಲಾಸ್ಟಿಗೆ ಸಿಕ್ಕಿದೆ ಮೆಗನ್ ಹಾಸ್ಪಿಟ್ಲ್ ಅಲ್ವಾ. ಆ ಟೈಮಲ್ಲಿ ನಾನೆಲ್ಲ ಅಡ್ಮಿಟ್ ಆದವಾಗ ನನ್ನ ಮಗಳಿಗೂ ತುಂಬಾ ಹುಷಾರಿರಲಿಲ್ಲ.
ನನಗೆ ನಾಳೆ ಬೆಳಗ್ಗೆ 5 ಗಂಟೆಗೆ ಆಪ್ರೇಷನ್. ನನ್ನ ಮಗಳಿಗೆ ರಾತ್ರಿ 2 ಗಂಟೆ ಹಂಗೆ ತುಂಬ ಜ್ವರ ಅಂದರೆ ತುಂಬ ಜ್ವರ. ನನಗೆ ಹೊಟ್ಟೆ ನೋವು ಅಂದರೆ ಹೊಟ್ಟೆ ನೋವು. ಅಂಥದ್ರಲ್ಲಿ ನನಗೊಂದು ಸ್ವಲ್ಪ ವೆಯ್ಟ್ ಎತ್ತಕ್ಕಾಗ್ತಿರ್ಲಿಲ್ಲ, ಏನಿಲ್ಲ. ನನ್ನ ಮಗಳನ್ನ ಎತ್ಕೊಂಡು ಸುಮಾರು ದೂರ ಹೋಗಬೇಕು. ಮೆಗಾನ್ ಹಾಸ್ಪಿಟ್ಲಲ್ಲಿ ಆ ಕಡೆ ಒಂದು ಹಾಸ್ಪಿಟ್ಲಿದೆ, ಈ ಕಡೆ ಒಂದು ಹಾಸ್ಪಿಟ್ಲಿದೆ, 2 ಕಡೆ. ಅಂದರೆ ಆ ಕಡೆ ಹೆಣ್ಮಕ್ಳ ಕಡೆ ಒಂದು ಹಾಸ್ಪಿಟ್ಲಿತ್ತು. ಆ ಸೈಡಿಂದ ಈ ಕಡೆ ತುದಿ ತನಕ ನಾವು ಬರೋತ್ತಿಗೆ ಎಷ್ಟು ರಾತ್ರಿ 2 ಗಂಟೆ ರಾತ್ರಿ ನಾನು ನಮ್ಮಮ್ಮ ನನ್ನ ಮಗಳು ಎತ್ಕೊಂಡು ಓಡಿ ಬಂದಿದ್ದೀವಿ. ಯಾಕಂದರೆ ಅಷ್ಟು ವಿಪರೀತ ಜ್ವರ. ಅವಳು ಆ್ಯಕ್ಟಿವ್ ಆಗೇ ಇರಲಿಲ್ಲ ಆ ಟೈಮಲ್ಲಿ. ಯಾಕಂದರೆ ಮಳೆಯಲ್ಲೆಲ್ಲ ನಮ್ಮ ಜೊತೆ ಎಲ್ಲ ತಿರುಗಿ ಮಾಡಿ ತುಂಬ ಆರೋಗ್ಯ ಕೆಟ್ಟೋಗಿತ್ತು ಅವಳಿಗೆ. ಆರೋಗ್ಯ ತುಂಬ ಕೆಟ್ಟೋಗಿತ್ತು ಅವಳಿಗೆ. ತುಂಬ ಜ್ವರ, ಶೀತ, ಕೆಮ್ಮು. ಅಲ್ಲಿ ನೋಡಿದ್ರೆ ಮೆಡಿಸಿನೆಲ್ಲ ತೊಗೊಂಡ್ವಿ. ಅದು ಯಾಕೋ ಅವಳಿಗೆ ಸೆಟ್ ಆಗಲಿಲ್ಲ ಯಾಕೋ. ಆದಮೇಲೆ ನೋಡಿದ್ರೆ 5 ಗಂಟೆಗೆ ಅಂತ ಹೇಳ್ಬಿಟ್ಟು ಆಪ್ರೇಷನ್ ಅಂತ ಇದೆ. ಆಪ್ರೇಷನ್ ಥಿಯೇಟ್ರಿಗೆ ಅಂತ ಕರ್ಕೊಂಡು ಹೋದ್ರು ಒಳಗಡೆ. ಕರ್ಕೊಂಡು ಹೋದಾದ್ಮೇಲೆ ಅದೇ ಕೆಮ್ಮು ಶುರು ಆಯಿತು ನನಗೆ. ರಾತ್ರಿ ಎಲ್ಲ ಥಂಡಿಯಲ್ಲಿ ತಿರುಗಿದ್ನೆಲ್ಲ ಹೊತ್ತು ಕೆಮ್ಮು ಶುರು ಆಗ್ಬಿಡ್ತು. ಮತ್ತು ವಾಪಸ್ ಬಂದೆ. ಕೆಮ್ಮು ಶುರುವಾಗಿದ್ದು ನನಗೆ ನಿಜವಾಗ್ಲೂ ಅದು ಯಾವುದೋ ಒಂದು ದೇವ್ರ ಪುಣ್ಯನೇ ಅದು. ಯಾಕಂದರೆ ಕೆಮ್ಮು ಶುರು ಆದಾಗ ನಮಗೆ ಆಪ್ರೇಷನ್ ಮಾಡಲ್ಲ. ಕೆಮ್ಮು ಶುರು ಆಗಿದ್ದಕ್ಕೆ ನನಗೆ ಆಪ್ರೇಷನ್ ಅವತ್ತು ಮಾಡಲಿಲ್ಲ. ಮಾಡದೇ ಇದ್ದಿದ್ದೆ ನನಗೆ ಒಳ್ಳೆಯದಾಯಿತು. ಯಾಕಂದರೆ ಆ ಸಿಚುವೇಷನಲ್ಲಿ ನನಗೆ ಆಪ್ರೇಷನ್ ಮಾಡಿದರೆ ನಾನು ಬದುಕೋ ಚಾನ್ಸಸ್ಸೇ ಇರಲಿಲ್ಲ ಆ ಟೈಮಲ್ಲಿ. ಹಾಗಿತ್ತು. 2 ಸತಿ ಆಪ್ರೇಷನಿಗೆ ಗೊತ್ತಾಗ್ಲೂ ನನಗೆ ಕೆಮ್ಮು ಬಂದರೆ ನಾನು ವಾಪಸ್ ಬಂದಿದ್ದು. ಡಾಕ್ಟ್ರೇ ಹೇಳಿದ್ರು, ನಿಮಗೆ ಯಾವ ದೇವ್ರು ನಿಮಗೆ ಉಳಿಸ್ಕೊಂಡಿದೆ ಗೊತ್ತಿಲ್ಲ ಅಶ್ವೇ, ನಿಮಗೆ ಆಪ್ರೇಷನ್ ಆಗದಿದ್ದೇ ಒಳ್ಳೆಯದಾಯಿತು. ಯಾಕಂದರೆ ಹೊಟ್ಟೆ ಫುಲ್ ಹರಡ್ಕೊಂಡು ಬಿಟ್ಟಿದೆ. ಅದು ಎಲ್ಲ ಕಡೆ ಅಂಟ್ಕೊಂಡಿದೆ. ಒಂದು ಕಡೆ ಡ್ಯಾಮೇಜ್ ಆದ್ರೂ ತುಂಬ ತುಂಬ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಜೀವಕ್ಕೆ ತೊಂದರೆ ಆಗುತ್ತೆ. ಆಪ್ರೇಷನ್ನೇ ಮಾಡೋದು ಬೇಡ ಅಂತೇಳ್ಬಿಟ್ಟು ಅಷ್ಟರ ಮಟ್ಟಿಗೆ ಇದ್ದಿದ್ದು. ಇವಾಗ ಅದೇ 10 ಸೆಂಟಿಮೀಟ್ರಿಂದ 2 ಸೆಂಟಿಮೀಟ್ರಿಗೆ ಬಂದು ಆಪ್ರೇಷನ್ನೇ ಇಲ್ಲ ಅನ್ನಂಗೆ ಇವಾಗ ನಾನು ಇದ್ದೀನಿ ಅಂದರೆ ಎಷ್ಟು ಗ್ರೇಟ್ ಅಲ್ವಾ. ಯಾವುದೋ ಒಂದು ದೇವ್ರು ಕಾಪಾಡ್ತಾಯಿದೆ. ಅದೇ ಕೆಡಕ್ಕೆ ಮಾಡೋರು ಎಷ್ಟೇ ಜನ ಇದ್ರೂ ಕಾಪಾಡ್ಕೊಬ್ಬ ಇರ್ತಾನೆ. ಅದು ನನಗೆ ಇವಾಗ ನನಗೆ ಕಾಪಾಡಿದೆ ಅಂತಲೇ ನಾನು ಹೇಳ್ಬೋದು. ಅದೇ ನನಗೆ ತುಂಬ ಖುಷಿ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಒಂದು ಕಡೆ ಹಳೆದೆಲ್ಲ ನೆನೆಸ್ಕೊಂಡ್ರೆ ಅಷ್ಟು ದುಃಖ ಆಗುತ್ತೆ. ಆದರೆ ಇವಾಗಿನ ನೆನೆಸ್ಕೊಂಡ್ರೆ ನಿಜ. ಮೊನ್ನೆಯಿಂದ ಡಾಕ್ಟ್ರ್ ಹೇಳ್ದಾಗಲಿಂದ ನಾನು ತುಂಬ ಖುಷಿಯಲ್ಲಿದ್ದೀನಿ. ಈಗ ನನಗೆ ಅಡುಗೆನಾಗ ಬಂತು ಅಂದರೆ ನನ್ನ ಮಗಳದ್ದು ಸಿಚುವೇಶನ್ ಅವಾಗಿಂದು ನೆನಪಾಯಿತು. ಅವಳು ನಮ್ಮ ಜೊತೆ ಮಳೆಯಲ್ಲೆಲ್ಲ ನಿಂದು ಮಾಡಿಕೊಂಡು 2 ವರ್ಷ ಹುಡುಗಿ ಅಂದರೆ ಹೆಂಗಿರ್ಬೋದು ನೀವೇ ಲೆಕ್ಕ ಹಾಕಿ. ಅಷ್ಟು ಹುಚ್ಚಾಪಟ್ಟ ಮಳೆಯಲ್ಲಿ ಆ ಜೂನ್ ಜುಲೈ ಅಂದರೆ ನಿಮ್ಗೆ ಗೊತ್ತಲ್ಲ ಎಷ್ಟು ಮಳೆ ಇರುತ್ತೆ ಅಂತೇಳ್ಬಿಟ್ಟು. ಆ ಟೈಮಲ್ಲಿ ನನ್ನ ಮಗಳನ್ನ ನಾನು ಇಟ್ಕೊಂಡು ನಾನು ಎಷ್ಟು ಒದ್ದಾಡಿದ್ದೀನಿ ನನಗೆ ನನ್ನ ಅಮ್ಮನಿಗೆ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ. ಕೆಡಕು ಚೆನ್ನಾಗಿ ಕೆಡಕು ಮಾಡಿಬಿಡ್ತಾರೆ, ಖುಷಿಯಾಗಿರ್ತಾರೆ. ಈ ಸತಿ ಖುಷಿ ಪಡಲಿ, ನನ್ನ ಆರೋಗ್ಯ ಸರಿ ಹೋಗಲಿ. ಫಸ್ಟ್ ಯಾರು ಮಾಡಿದ್ದಾರೆ, ಏನು ಬಿಟ್ಟಿದ್ದಾರೆ, ಏನು ಕೆಡಕು ಮಾಡ್ತಿದ್ದಾರೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಮುಂದಿಂದದ್ದು ನಾನು ನೋಡ್ಕೊತೀನಿ. ನಾನು ಏನು ಮಾಡಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದು ನಾನು ಮಾಡೇ ತೀರೋದು. ಯಾಕಂದರೆ ನಾನು ಅನುಭವಿಸಿದ್ರು ಪರವಾಗಿರಲಿಲ್ಲ, ನನ್ನ ಅಮ್ಮನೂ ಅನುಭವಿಸಿದ್ದಾರೆ, ನನ್ನ ಮಗಳನ್ನೂ ಅನುಭವಿಸಿದ್ದಾಳೆ ಆ ಟೈಮಲ್ಲಿ. ಅದಕ್ಕೋಸ್ಕರ ಮುಂದಿನ ಏನು ಮಾಡಬೇಕಂತ ನನಗೆ ಗೊತ್ತು, ಮಾಡ್ತೀನಿ. ಫ್ಲೈಟ್ ಜೋರಾಗಿ ಸೌಂಡ್ ಕೇಳೋದು ಫ್ಲೈಟಿಂದು. ಅದು ಬಿಡಿ. ಇವಾಗ ಒಂದೊಂದು ಸತಿ ನನಗೆ ಸ್ಕ್ಯಾನಿಂಗಿಗೆ ಅಂತ ಹೇಳ್ಬಿಟ್ಟು ಬರ್ಕೊಟ್ಟುವಾಗ ನಾನು ತುಂಬಾ ಹೆದರಿಬಿಟ್ಟು ಹೋಗಿದ್ದೆ. ನಂದು ಫಸ್ಟಿಂದ ನನ್ನ ವಿಡಿಯೋ ನೋಡ್ಕೊತ ಬಂದವರಿಗೆ ನನ್ನ ಹೆಲ್ತ್ ಇಶ್ಯೂ ಏನು ಅಂತ ಹೇಳ್ಬಿಟ್ಟು ಗೊತ್ತಿರುತ್ತೆ. ಈಗ ಹೊಸದಾಗಿ ನೋಡ್ತಾ ಇದ್ದವರಿಗೆ ಗೊತ್ತಿರಲ್ಲ. ಈಗ 1 ಇಯರ್ ಬ್ಯಾಕ್ ನಾನೊಂದು ಸೌಮ್ಯರ ತಾಯಿಯಿಂದ ಯೂಟ್ಯೂಬರ್, ಸೌಮ್ಯ ಅಲ್ಲ, ಸ್ವಾತಿ ಗೌಡ ಅವ್ರ ತಾಯಿ ತೀರೋದಾಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿಬಿಟ್ಟು ನಾನು ಒಂದು ವಿಡಿಯೋ ಮಾಡಿದ್ದೆ. ಅವರು ಕ್ಯಾನ್ಸರಿಂದನೇ ತೀರೋಗಿರೋದು. ಅದಕ್ಕೋಸ್ಕರ ನಂದು ಹೆಲ್ತ್ ಇಶ್ಯೂನು ಸ್ವಲ್ಪ ಅದಕ್ಕೆ ಹೋಲ್ತಾ ಇತ್ತು. ಅದಕ್ಕೋಸ್ಕರ ನಾನೇನು ಮಾಡಿದ್ದೆ, ಅವ್ರು ತೀರೋದಾಗ ನಂದೊಂದು ವಿಡಿಯೋ ಬಿಟ್ಟಿದ್ದೆ. ಅದೇ ನಿಮಗೆ ನೋಡಿದಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. 1 ಇಯರ್ ಬ್ಯಾಕಲ್ಲಿ ನಾನು ಬಿಟ್ಟಿದ್ದೆ. ಓಕೆ, ಇವಾಗ ಏನಾಗಿದೆ ಅಂದರೆ ನನಗೆ 4 ವರ್ಷದಿಂದಲೂ ಹೊಟ್ಟೆಯಲ್ಲಿ ಗೆಡ್ಡೆ ಇತ್ತು, ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ಬಿಟ್ಟು. ಅದೇನಾಗಿದೆ, ಫಸ್ಟು ಒಂದು ಸಾಸಿವೆ ಕಾಳಷ್ಟು ಬಂದಿದ್ದು.
ಸಾಸಿವೆ ಕಾಳಷ್ಟು ಇದ್ದಿದ್ದು ಆಮೇಲೆ ಏನಾಯಿತು, ಆ್ಯಪಲ್ ಸೈಜಿಗೆ ಆಗಿಬಿಟ್ಟು ಆ್ಯಪಲ್ ಸೈಜಿಂದ ನನಗೆ 10 ಸೆಂಟಿಮೀಟ್ರ್ ತನಕ 4 ಗೆಡ್ಡೆ ಇತ್ತು. ಅದರಲ್ಲಿ ಒಂದು ಗೆಡ್ಡೆ ಮಾತ್ರ 10 ಸೆಂಟಿಮೀಟ್ರ್ ತನಕ ಹೋಗಿತ್ತು, ಅಷ್ಟು ದೊಡ್ಡದಾಗಿ ಬೆಳೆದಿತ್ತು. ಇನ್ನೆಲ್ಲ ಮತ್ತೆಲ್ಲ ಚಿಕ್ಕದಾಗಿತ್ತು. ಒಂದು ಗೆಡ್ಡೆ ಮಾತ್ರ ಫಸ್ಟಿಗೆ ಸಾಸಿವೆ ಕಾಳಷ್ಟು ಫಸ್ಟಿಗೆ ಯಾವ್ದು ಬಂದಿತ್ತು ಅದು ಏನಾಗಿತ್ತು ಅಂದರೆ 10 ಸೆಂಟಿಮೀಟ್ರ್ ತನಕ ಬೆಳೆದಿತ್ತು. ಅದರಿಂದ ನಾನು ಎಷ್ಟು ಸಫರ್ ಪಟ್ಟೆ ನನಗೆ ಗೊತ್ತು. ಇದು ಯಾರ್ಯಾರು ನನ್ನ ನೋಡಿ ಉರ್ಕೊಂಡು ಸಾಯ್ತಾ ಇರ್ತಾರೋ ಅಂಥವರಿಗೆ ಇವತ್ತು ಇನ್ನೊಂದು ಥರ ಊರಿಗೆ ಕೊಡ್ತಾಯಿದ್ದೀನಿ. ಅದಕ್ಕೋಸ್ಕರ ಈ ವ್ಲಾಗ್ ಮಾಡ್ತಾ ಇರೋದು. ನನ್ನ ಜೀವನನೇ ಹಾಳು ಮಾಡಿದ್ರು, ನನ್ನ ಹೆಲ್ತ್ ಹಾಳು ಮಾಡಿದ್ರು, ಎಲ್ಲ ಹಾಳು ಮಾಡಿದ್ದಾರೆ. ಅವ್ರಿಗೋಸ್ಕರನೇ ಈ ವಿಡಿಯೋ. ಹಂಗಾದ್ಮೇಲೆ ಒಂದು 10 ಸೆಂಟಿಮೀಟ್ರ್ ತನಕ ಬೆಳೆದವಾಗ ಅದು ಫುಲ್ಲು ಹಣ್ಣಾದಂಗೆ ಆಗ್ಬಿಟ್ಟಿತ್ತಂತೆ. ನಾನು ಸ್ಕ್ಯಾನಿಂಗೆಲ್ಲ ಮಾಡಿಸಿದವಾಗ ಡಾಕ್ಟ್ರ್ ಹೇಳ್ತಿದ್ರು. ತುಂಬ ಕಡೆ ನಾನು ತೋರಿಸಿದವಾಗ ಎಲ್ಲ ಡಾಕ್ಟ್ರು ಕೂಡ ನನಗೆ ಹೀಗೆ ಹೇಳಿರೋರು, ಆಪ್ರೇಷನ್ ಮಾಡ್ತೀವಿ, ಜೀವದ ಮೇಲೆ ಗ್ಯಾರಂಟಿ ಕೊಡಲ್ಲ ಅಂತ ಹೇಳ್ತಾಯಿದ್ರು. ಆಮೇಲೆ ಆಪ್ರೇಷನ್ ಮಾಡಿದ್ರೂ ಬದುಕೋ ಚಾನ್ಸಸ್ ಇಲ್ಲ ಅಂತ ಹೇಳಿದರು. ಇನ್ ಕೇಸ್ ನಾನು ಬದುಕಿದ್ರೂ ಈ ಲೆಫ್ಟ್ ಸೈಡಲ್ಲಿ ಹೊಟ್ಟೆ ಹತ್ರ ಒಂದು ಬ್ಯಾಗ್ ಫಿಕ್ಸ್ ಮಾಡಿಬಿಟ್ಟು ಬ್ಯಾಗ್ ಫಿಕ್ಸ್ ಮಾಡಾದ್ಮೇಲೆ ಫುಲ್ ಲಿಕ್ವಿಡಲ್ಲೇ ಇರಬೇಕು. ಮತ್ತು ಇನ್ಯಾವುದೇ ರೀತಿಲಿ ಏನಾರ ಫುಡ್ ಗಿಡ್ಡೆಲ್ಲ ಏನೂ ತಿನ್ನೋಂಗಿಲ್ಲ, ಏನಿಲ್ಲ, ಬರೀ ಲಿಕ್ವಿಡಿಂದ ಏನಿದೆ ಅದು ಮಾತ್ರ ತೊಗೊಳ್ಬೇಕು ಅನ್ನೋಂಗಾಗಿತ್ತು. ಬ್ಯಾಗ್ ಫಿಕ್ಸ್ ಮಾಡಿದ್ರೆ ಮಾತ್ರ, ಇಲ್ಲಾಂದರೆ ಇಲ್ಲ. ಅಷ್ಟರ ಮಟ್ಟಿಗೆ ನಂದು ಗೆಡ್ಡೆದು ಪರಿಸ್ಥಿತಿ ಅಲ್ಲಿ ತನಕ ಹೋಗಿತ್ತು, ಹದಗೆಟ್ಟು ಹೋಗಿತ್ತು. ಆ ಥರ ಮಾಡಿದರು ಕೆಲವ್ರು ಇದ್ದಾರೆ. ನನ್ನ ಕಂಡ್ರೆ ಆಗದೆ ಇದ್ದವರು ಮಾಡಿಟ್ಟಿದ್ದಾರೆ. ಅದರಲ್ಲಿ ತುಂಬಾ ಅಂದರೆ ತುಂಬಾ ನಾನು ಸಫರ್ ಪಟ್ಟಿದ್ದೀನಿ. ಅದು ಎಷ್ಟು ಮಟ್ಟಿಗೆ ನಾನು, ನಮ್ಮ ಪಪ್ಪ, ಅಮ್ಮ, ಅಣ್ಣ ಎಲ್ಲರೂ ನಾವು ಎಷ್ಟು ನೋವು ತಿಂದಿದ್ದೀವಿ ಅಂದರೆ ಅಷ್ಟರ ಮಟ್ಟಿಗೆ ನೋವು ತಿಂದಿದ್ದೀವಿ. ಏನು ನಮ್ಮ ಮನೆಯಿಂದ ದುಡ್ಡು ಕೊಡ್ತಾಯಿದ್ರು, ನಮ್ಮ ಪಪ್ಪ ಅಮ್ಮ ಎಲ್ಲ ದುಡ್ಡು ಕೊಡ್ತಾಯಿದ್ರು, ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊತಾ ಇದ್ವಿ. ಆ ಟೈಮಲ್ಲಿ ಫಸ್ಟಿಗೆಲ್ಲ ಆ ಟೈಮಲ್ಲಿ ಹೇಗೋ ಇನ್ಫ್ಲುಯೆನ್ಸ್ ಮೇಲೆ ಹೋಗ್ಬಿಟ್ಟು ನಮ್ಮ ಮೆಗನ್ ಹಾಸ್ಪಿಟ್ಲಲ್ಲಿ ಶಿವಮೊಗ್ಗ ಮೆಗನ್ ಹಾಸ್ಪಿಟಲಲ್ಲಿ ನಾನು ಮೆಗನ್ ಹಾಸ್ಪಿಟ್ಲ್ ಅಧ್ಯಕ್ಷರೊಬ್ಬರು ಇದ್ದಾರೆ, ಶ್ರೀಧರ್ ಸರ್ ಅಂತ ಹೇಳ್ಬಿಟ್ಟು. ಅವ್ರ ಕಡೆಯಿಂದ ಒಬ್ಬರಿಗೆ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ಸ್ಮೃತಿ ಡಾಕ್ಟರ್ ಅಂತ ಹೇಳ್ಬಿಟ್ಟು. ಅವರು ನನಗೆ ಸಿಕ್ತವಾಗ ನನ್ನ ಜೀವ ಉಳಿಸೋದಕ್ಕೆ ಅವರೇ ಕಾರಣ ಅಂತಲೇ ಹೇಳ್ಬೋದು. ನಾನು ಒಂದು ವರ್ಷ ತನಕ ಅವ್ರ ಹತ್ರ ನಾನು ತೋರಿಸ್ತಾನೆ ಇದ್ದೆ. ಎರಡು ಸತಿನೂ ನಾನು ಆಪ್ರೇಷನ್ ಥಿಯೇಟ್ರಿಗೆ ಹೋಗೋದು ವಾಪಸ್ ಬರೋದು ಈ ರೀತಿಯಲ್ಲಿ ಆಗ್ತಾಯಿತ್ತು. ಯಾಕಂದರೆ ನನಗೆ ಅಸ್ತಮ ಇತ್ತು, ಕೆಮ್ಮು ಶುರು ಆಗೋದು. ಆ ಟೈಮಿಗೆ ಆಪ್ರೇಷನ್ ಮಾಡೋ ಟೈಮಲ್ಲಿಗೆಲ್ಲ ಕೆಮ್ಮೆಲ್ಲ ಇರಬಾರ್ದಲ್ವ, ಆ ಟೈಮಲ್ಲೇ ನನಗೆ ಕೆಮ್ಮೆಲ್ಲ ಶುರು ಆಗೋದು. ಅದಕ್ಕೆ ಆಪ್ರೇಷನ್ ಕ್ಯಾನ್ಸಲ್ ಆಗೋದು. ಮತ್ತು ನಾನು ಮನೆಗೆ ವಾಪಸ್ ಬರ್ತಾಯಿದ್ದೆ. ಆದಮೇಲೆ ಡಾಕ್ಟ್ರ್ ಹೇಳಿದ್ರು, ಇಲ್ಲ ನೀವು ಏನಂದರೆ ಎಂಡೋಮೆಟ್ರಿಯೋಸಿಸ್ ಅಂದರೆ ಒಂದು 6 ತಿಂಗಳಿಗೆ ಬೆಳೆಯೋದು, 1 ವರ್ಷಕ್ಕೆ ಬೆಳೆಯೋದು ಅಂದರೆ ಒಂದು ಸತಿ ಆಪ್ರೇಷನ್ ಮಾಡಿಸಿದ್ವಿ ಅಂದರೆ ಮತ್ತೆ ಬೆಳೆಯೋ ಚಾನ್ಸಸ್ ಇರುತ್ತದು. ನನಗೆ ಹೇಳಿದ್ರು 6 ತಿಂಗಳಿಗೆ ಬೆಳೆಯುತ್ತೆ, ಇಲ್ಲ 1 ವರ್ಷಕ್ಕೆ ಬೆಳೆಯುತ್ತೆ, ಈ ರೀತಿಯಲ್ಲಿ ಬೆಳೀತಾನೇ ಹೋಗುತ್ತೆ ನೀವು ಬದುಕಿರೋ ತನಕನೂ ಅಂತ ಹೇಳಿದ್ರು. ಆವಾಗ ಆ ಥರ ಬೆಳೆದಾಗ ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಳ್ಳೋದ್ರ ಬದಲು ಈ ಡೈನೋಸಿಸ್ಟ್ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ನನಗೆ. ಈ ಟ್ಯಾಬ್ಲೆಟಿಂದ ನನಗೆ ಗಿಡ್ಡೆಲ್ಲ ಸ್ವಲ್ಪ ಕಂಟ್ರೋಲಿಗೆ ಬಂತು. ಇದರಿಂದನೇ ಬದುಕ್ರಿ ಅಂತಲೇ ಹೇಳಿದ್ರು, ಡೈನೋಸಿಸ್ಟ್ ಟ್ಯಾಬ್ಲೆಟಿಂದನೇ ಬದುಕ್ರಿ ಅಂತ ಹೇಳಿದ್ರು. ಡೈಲಿ ಇದನ್ನು ನಾನು ತೊಗೊತಾನೆ ಬಂದೆ. 10 ಸೆಂಟಿಮೀಟ್ರ್ ಇದ್ದಿದ್ದು ಲಾಸ್ಟಿಗೆ 2 ಸೆಂಟಿಮೀಟ್ರಿಗೆ ಬಂದಿದೆ. ಈಗ 4 ವರ್ಷದಿಂದ ಈ ಟ್ಯಾಬ್ಲೆಟ್ ತೊಗೊತಾ ಇದ್ದೀನಿ ನಾನು. ಎಷ್ಟು ಅಂದರೆ ಹೇಳ್ಬಾರ್ದು ಈ ವಿಚಾರದಲ್ಲಿ ನಾನು ಎಷ್ಟು ಅನುಭವಿಸಿದ್ದೀನಿ ಅಂತ ಹೇಳ್ಬಿಟ್ಟು. ನನಗೆ ನನ್ನ ಅಪ್ಪ ಅಮ್ಮನ ಮನೆ ಕಡೆಯೇ ಗೊತ್ತು ನಾವು ಎಷ್ಟು ಅನುಭವಿಸಿದ್ದೀವಿ ಅಂತ ಹೇಳ್ಬಿಟ್ಟು. ಈ ಒಂದು ಟ್ಯಾಬ್ಲೆಟಿಂದ ನಾನು ಬದುಕ್ತೆ, ಈ ಒಂದು ಟ್ಯಾಬ್ಲೆಟಿಂದಲೇ ನಾನು ಬದುಕೋಕ್ಕೆ ಸಾಧ್ಯ ಆಯಿತು. ಅದು ಸ್ಮೃತಿ ಡಾಕ್ಟ್ರಿಂದ. ನಿಜ, ಇಲ್ಲಾಂದರೆ ಈ ಟ್ಯಾಬ್ಲೆಟ್ ಒಂದು ಇರಲಿಲ್ಲ ಅಂದಿದ್ದರೆ ನನ್ನ ಹೊಗೆ ಹಾಕ್ಸ್ಕೊಂಡ್ಬಿಟ್ಟು ಒಂದು 3 ವರ್ಷನೇ ಆಗಿರೋದು. ಆಯಿತಾ, ಡಾಕ್ಟ್ರ್ ಹೇಳಿದ್ರು ನನಗಿನ್ನೂ ಸಣ್ಣ ಮಗಳಿದ್ದಾಳೆ, ಬೇಡ ಅವಳಿಗೆ. ನನ್ನ ಮಗಳಿಗೆ ಅವಾಗ 2.5 ವರ್ಷ ನನಗಿದೆಲ್ಲ ಶುರುವಾದವಾಗ. ಆಯಿತಾ, ಆ ಟೈಮಲ್ಲಿ ಬೇಡ, ಆಪ್ರೇಷನ್ ಎಲ್ಲ ಬೇಡ, ಈ ಟ್ಯಾಬ್ಲೆಟಿಂದನೇ ಇರಿ, ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟೆ ಹೇಳಿದ್ರು. ಯಾಕಂದರೆ ಅವರು ಮುಟ್ಟಕ್ಕೆ ಹೆದರಿದ್ರು. ಯಾಕಂದರೆ ಅದು ಹಣ್ಣು ಟೈಪ್ ಅಂದರೆ ಫುಲ್ಲು ದೊಡ್ಡದಾಗ್ಬಿಟ್ಟಿತ್ತು.
ಅದು ಏನಾಗುತ್ತೆ ಅಂದರೆ ಆಪ್ರೇಷನ್ ಮಾಡಿದವಾಗ ಅದೆಲ್ಲರೇ ಆ ಗೆಡ್ಡೆ ಎಲ್ಲರೂ ಓಪನ್ ಆಗಿ ಆ ಬ್ಲಡ್ ಹೊರಗೆ ಬರುತ್ತಲ್ವ, ಆ ಹೊರಗೆ ಬರೋ ಬ್ಲಡ್ ಏನಾಗುತ್ತೆ, ಹೊರಗೆ ಬಂದವಾಗ ಅದು ಗೆಡ್ಡೆಯಿಂದ ಬ್ಲಡ್ ಹೊರಗೆ ಬಂದವಾಗ ಕ್ಯಾನ್ಸರ್ಗೆ ಟರ್ನ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಆಪ್ರೇಷನ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಈ ಟ್ಯಾಬ್ಲೆಟ್ ಕೊಟ್ಟಿದ್ದು ನನಗೆ. ಈ ಟ್ಯಾಬ್ಲೆಟಿಂದನೇ 4 ವರ್ಷ ತನಕ ಬಂದೆ ನಾನು. ಈ ಟ್ಯಾಬ್ಲೆಟ್ ತೊಗೊಳೋ ಟೈಮಲ್ಲಿ ನನಗೆ ಯಾವಾಗಲೂ ಹೊಟ್ಟೆ ನೋವು ಬರೋಲ್ಲ. ಇತ್ತೀಚೆಗೆ 1 ತಿಂಗಳಾಯಿತು ಹೊಟ್ಟೆ ನೋವೆಲ್ಲ ಬಂತು. ಏನಕ್ಕೆ ಎಂತ ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ನಾರ್ಮಲ್ ಸ್ಕ್ಯಾನಿಂಗ್ ಮಾಡಿಸೋಣ ಅಂತಲೇ ಮೊನ್ನೆ ಹೋದೆ. ಆಮೇಲೆ ನೋಡಿದರೆ ಅದರಲ್ಲೇನೋ ಸರಿಯಾಗಿ ಗೊತ್ತಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಅದೇ ಕಲರ್ ಸ್ಕ್ಯಾನಿಂಗ್ 3D ಸ್ಕ್ಯಾನಿಂಗ್ ಅಂತ ಹೇಳ್ಬಿಟ್ಟು ಕೊಟ್ಟರು. ಅದನ್ನೇ ಹುಟ್ಟಾದಮೇಲೆ ಆವಾಗ ಸಿಸ್ಟೆಲ್ಲ ಎಷ್ಟು ಸೆಂಟಿಮೀಟ್ರಲ್ಲಿತ್ತು ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಅದೇ 2 ಸೆಂಟಿಮೀಟ್ರಂಗೆ 4 ಗೆಡ್ಡೆ ಇದೆ, ಈಗಲೂ ಇದೆ, ಇಲ್ಲ ಅಂತೇನಿಲ್ಲ, ಇದೆ. ಆದರೆ ಗುಡ್ ನ್ಯೂಸ್ ಏನಂದರೆ ನನಗೆ ಆಪ್ರೇಷನ್ ಬೇಡ, ಟ್ಯಾಬ್ಲೆಟಲ್ಲಿ ಈಗ ಎಂಡೋಮೆಟ್ರಿಯೋಸಿಸ್ಟಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಬಂದಿದೆ, ಅದರಿಂದನೇ ಕರಗಿಸ್ತೀವಿ ಅಂತ ಹೇಳಿದ್ರು. 4 ವರ್ಷದಿಂದ ಏನು ಡೇಟ್ ಆಗಿಲ್ವೋ ಆ ಡೇಟಿಂದೆಲ್ಲ ಹೊರಗಡೆ ತಂದು ಮಾಡಿ ಆಮೇಲೆ ಎಂಡೋಮೆಟ್ರಿಯೋಸಿಸ್ಟಿಗೆ ಮೆಡಿಸಿನ್ ಕೊಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಮೊನ್ನೆ ನಾನು ಸ್ಕ್ಯಾನ್ ಮಾಡಿಸಿದಾಗ ನನಗೆ ಹೊಟ್ಟೆ ನೋವು ಏನಕ್ಕೆ ಬರ್ತಿತ್ತು ಅಂತ ಹೇಳಿದ್ರೆ ಯೂರಿನ್ ಇನ್ಫೆಕ್ಷನ್ ಆಗಿತ್ತು. ಆ ಒಂದು ಕಾರಣಕ್ಕೆ ನನಗೆ 1/4 ಗಂಟೆ ನಿಲ್ಲಕ್ಕಾಗ್ತಿರ್ಲಿಲ್ಲ, ಕೂರೋಕ್ಕಾಗ್ತಿರ್ಲಿಲ್ಲ. ಎಷ್ಟು ಪೇಯ್ನ್ ಅಂದರೆ ಅಷ್ಟು ಪೇಯ್ನ್ ಇತ್ತು. ಅದಕ್ಕೋಸ್ಕರ ನನಗೆ ಸ್ಕ್ಯಾನಿಂಗ್ ಮಾಡಿದಾಗ ಯೂರಿನ್ ಇನ್ಫೆಕ್ಷನ್ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಅದಕ್ಕೆ ಇವಾಗ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ. ಆ ಟ್ಯಾಬ್ಲೆಟ್ ಕ್ಲಿಯರ್ ಆದಮೇಲೆ ಈ ಟ್ಯಾಬ್ಲೆಟ್ ಡೈನೋಜಿಸ್ಟ್ ಏನಿದೆ ಆ ಟ್ಯಾಬ್ಲೆಟ್ ಬಿಡೋದಕ್ಕೆ ಹೇಳಿದ್ದಾರೆ. ಬಿಟ್ಟಾದಮೇಲೆ ಅದೇ 4 ವರ್ಷ ಏನು ಡೇಟ್ ಆಗಲಿಲ್ವೋ ಆ ಡೇಟೆಲ್ಲ ಆಗಂಗೆ ಮಾಡಿಬಿಟ್ಟು ಡೇಟ್ ಕ್ಲಿಯರ್ ಆಗಂಗೆ ಮಾಡಿ ಅದಾದಮೇಲೆ ಈ ಏನಿದೆ ಎಂಡೋಮೆಟ್ರಿಯೋಸಿಸ್ ಏನಿದೆ ಅದಕ್ಕೆ ಮೆಡಿಸಿನ್ ಕೊಡ್ತೀನಂತ ಹೇಳಿದ್ದಾರೆ. ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ನನ್ನ ನೋಡಿ ತಿಕ್ಕ ಉರ್ಕೊಳೋರಲ್ಲ, ಉರ್ಕೊಂಡು ಸಾಯ್ಲಿ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತೀನಿ ನಾನು. ಸತಿ ಒಂದು ಲಾಸ್ಟ್ ಇಯರಲ್ಲಿ ನಾನು ಇದೇ ವಿಡಿಯೋ ನಾನು ಮಾಡುವಾಗ ಅದೇ ಸ್ವಾತಿಯರಮ್ಮ ತೀರೋದವಾಗ ಯೂಟ್ಯೂಬರ್ ಒಬ್ಬರು ಇದ್ದಾರೆ ಫೇಮಸ್ ಅವರು, ಸ್ವಾತಿ ಅಂತೇಳ್ಬಿಟ್ಟು, ಸ್ವಾತಿ ಗೌಡ ಅಂತೇಳ್ಬಿಟ್ಟು ಅವರಮ್ಮ ತೀರೋಗಿದ್ರು ಕ್ಯಾನ್ಸರಿಂದನೇ. ಆ ವಿಡಿಯೋ ಮಾಡೋ ಟೈಮಲ್ಲಿ ನಾನು ಎಷ್ಟು 10 ವಿಡಿಯೋ ಮಾಡಿದ್ದೀನಿ ಅಂದರೆ ಅದು ನನಗೆ ಗೊತ್ತು. ಅಷ್ಟು ದುಃಖ ಆಗ್ತಿತ್ತು. ನನ್ನ ಜೀವ ಉಳಿಯೋದಕ್ಕೆ ನಮ್ಮ ಅಪ್ಪ ಅಮ್ಮನೇ ಕಾರಣ, ನಮ್ಮ ಅಣ್ಣ ಕಾರಣ, ಹಾಗೆ ಸ್ಮೃತಿ ಡಾಕ್ಟರ್ ಕಾರಣ. ಇವಾಗ ನಮ್ಮ ಮನೆಯವರು ಅಂದರೆ ನನ್ನ ಗಂಡ ಏನಿದ್ದಾರೆ ಇವಾಗ ಮೊನ್ನೆಲ್ಲ ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟು ನೋಡಿದ್ರು ಏನಾಗಿದೆ ಅಂತ ಹೇಳ್ಬಿಟ್ಟಿದೆ. ನಾನು ಹೇಳಿದೆ ಕರ್ಕೊಂಡೋಗ್ರಿ, ಯಾಕಂದರೆ ತುಂಬ ನೋವು ಬರ್ತಿದೆ, ಏನಕ್ಕಂತ ಗೊತ್ತಾಗ್ತಿಲ್ಲ ಅಂದಾಗ ಇವ್ರಿಗೆ ಹೇಳ್ದವಾಗ ಪುಣ್ಯ ಕರ್ಕೊಂಡೋದ್ರು. ಕರ್ಕೊಂಡೋಗ್ಬಿಟ್ಟು ಈ ರೀತಿ ಎಲ್ಲ ಆಗಿದೆ. ಈಗ ಈ ಸತಿ ಈ ಗೆಡ್ಡೆ ವಿಚಾರದಲ್ಲಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಖುಷಿಯಿಂದ ಮಾಡ್ತಾಯಿದ್ದೀನಿ. ಸತಿ ಅಲ್ಲ, ಅದೇ ಲಾಸ್ಟ್ ಇಯರ್ ವಿಡಿಯೋ ಮಾಡಿದಾಗ ನಾನು ಎಷ್ಟು ಮನಸ್ಸಿಗೆ ತುಂಬಾ ನೋವಾಗ್ಬಿಟ್ಟು, ನನಗೆ ಮೊದಲೇ ಇಂಜೆಕ್ಷನ್ ಅಂದ್ರೇ ಆಗಲ್ಲ, ಅಂಥದ್ರಲ್ಲಿ ಆಪ್ರೇಷನ್ ಎಲ್ಲ ಅಂದಾಗ ನನಗೆ ತುಂಬಾ ಬೇಜಾರಾಗೋಗಿತ್ತು. ಮತ್ತು ಇವಾಗ ಬೇರೆ ಹೊಟ್ಟೆ ನೋವು ಬರ್ತಿತ್ತು, ಏನು ಕಥೆನೋ ಏನೋ ಅಂತೇಳ್ಬಿಟ್ಟು ಅಷ್ಟು ಹೆದರಿದ್ದೆ. ಅದು ಬೇರೆ ಲಾಸ್ಟ್ ಟೈಮ್ ನಾನು ಊರಿಗೆ ಹೋದವಾಗಲೂ ಒಬ್ಬರು ಡಾಕ್ಟ್ರ್ ಎದುರಿಸಿದ್ರು. ಅಯ್ಯೋ ಇವಾಗ ನಂದು ರಿಪೋರ್ಟ್ ನೋಡಿಬಿಟ್ಟು ಇಲ್ಲ ಒಂದು ವಾರದಲ್ಲೇ ಆಪ್ರೇಷನ್ ಮಾಡಿಸ್ಕೊಳ್ಬೇಕು, ಇಲ್ಲ ಅಂದರೆ ಗಿರಳಿಗೆಲ್ಲ ಮೇಲಕ್ಕೆ ತನಕನೂ ಅದು ಗೆಡ್ಡೆ ಏನಿದೆ ಹರಡ್ತಾ ಹೋಗುತ್ತೆ. ಅದು ನನ್ನ ಗೆಡ್ಡೆ ಇರೋದು ಅದು ತುಂಬಾ ಸ್ಪೀಡಾಗಿ ಹರಡ್ತಾ ಇತ್ತು. ಈ ಟ್ಯಾಬ್ಲೆಟಿಂದ ಎಷ್ಟು ಕಂಟ್ರೋಲ್ ಆಗಿತ್ತು ಅಂದರೆ ಅಷ್ಟು ಕಂಟ್ರೋಲ್ ಇತ್ತು. ಬಿಟ್ಟರೆ ಒಂದೊಂದು ಸೆಕೆಂಡ್ಗೂ ಆ ಗೆಡ್ಡೆ ಹರಡಿರೋದು ಅಷ್ಟು ಸ್ಪೀಡಾಗಿ ಹರಡ್ತಿತ್ತು ಗೆಡ್ಡೆ ನಂದು. ಅದಕ್ಕೋಸ್ಕರ ರಿಪೋರ್ಟ್ ತೋರಿಸಿದಾಗ ನಮ್ಮೂರು ಡಾಕ್ಟ್ರ್ ಹಂಗೆ ಹೇಳ್ದವಾಗ ನಾನು ತುಂಬ ಹೆದರ್ಕೊಂಡು ಬಂದಿದ್ದೆ ಊರಿಗೆ. ಆದಮೇಲೆ ನೋಡಿದ್ರೆ ಇವಾಗ ಈ ಡಾಕ್ಟ್ರ್ ಏನಂದರೆ, ಈಗ ನಾನು ಬೆಂಗಳೂರಲ್ಲಿ ಒಬ್ಬರು ಡಾಕ್ಟರ್ ಹತ್ರ ನಾನು ತೋರಿಸಿದ್ದೀನಿ. ಆ ಡಾಕ್ಟ್ರು ಫಸ್ಟ್ ನನಗೆ ಡೇಟ್ ಕ್ಲಿಯರ್ ಆಗ್ತಿರಲಿಲ್ಲ, ಆ ಡೇಟ್ ಕ್ಲಿಯರ್ ಆಗಂಗೆ ಮಾಡಿಬಿಟ್ಟೆ. ಆಮೇಲೆ ನನಗೆ ನಾನು ಅಷ್ಟರ ಮೇಲೇ ಪ್ರೆಗ್ನೆನ್ಸಿ ಆಗಿರೋದು. ಆದಮೇಲೆ ನಮ್ಮ ತುಂಬ ಜನ ಡಾಕ್ಟ್ರೆಲ್ಲ ಹೇಳಿದ್ರು ಈ ಥರ ಎಂಡೋಮೆಟ್ರಿಯೋಸಿಸ್ ಇದ್ರಿಗೆಲ್ಲ ಮಕ್ಕಳಾಗಲ್ಲ, ಹಾಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಈಗ ನಮ್ಮ ಡಾಕ್ಟ್ರ್ ಹತ್ರನೇ ನಾವು ಹೋಗಿ ತೋರಿಸ್ದವಾಗ ಇಲ್ಲಿ ಬೆಂಗಳೂರಲ್ಲೇ ನಾನು ಒಬ್ಬರು ಡಾಕ್ಟರ್ ಹತ್ರ ತೋರಿಸ್ತಾ ಇದ್ದೀನಿ. ಅವರಂದರು ಏನಿಲ್ಲ ಮಗು ಆಗುತ್ತೆ ಅಂತೆಲ್ಲ ಹೇಳಿದ್ರು. ಈ ಏನು ಎಂಡೋಮೆಟ್ರಿಯೋಸಿಸ್ ಇದೆ ಮಕ್ಕಳಾಗಲ್ಲ ಅಂತೇಳ್ಬಿಟ್ಟು ಏನಿಲ್ಲ, ಮಕ್ಕಳಾಗತ್ತೆ ಅಂತಲೇ ಹೇಳಿದ್ರು. ಆದರೆ ಇವಾಗ ನಮಗೆ ಜೀವ ಉಳಿಸ್ಕೊಳ್ಬೇಕಷ್ಟು ಬಿಟ್ಟರೆ
ಮಗು ಬೇಕು ಅಂತೇಳ್ಬಿಟ್ಟು ನಾನು ಕೇಳ್ತಾ ಇಲ್ಲ ಇವಾಗ. ಯಾಕಂದರೆ ನನ್ನ ಪರಿಸ್ಥಿತಿ ಆಗಿದೆ. ಫಸ್ಟ್ ಜೀವ ಉಳಿಸ್ಕೊಳ್ಳೋಣ, ಆಮೇಲೆ ಮುಂದಿನ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇದ್ದೀನಿ. ನನಗೆ ಡೇ ವಿಚಾರ ಇಷ್ಟ ಆಗಿತ್ತು ನಿಜ. ಇದೊಂಥರ ನನಗೆ ಪುನರ್ಜನ್ಮ. ನನ್ನ ಈ ಸತಿ ಸುಬಯ ಹಾಸ್ಪಿಟ್ಲಿಗೆ, ನಮ್ಮೂರಲ್ಲಿ ಶಿವಮೊಗ್ಗದಲ್ಲಿ ಸುಬಯ ಹಾಸ್ಪಿಟ್ಲ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ತೋರಿಸಿ ನಾನು ಆಪ್ರೇಷನ್ ಮಾಡಿಸ್ಕೊಬೇಕಂತ ಇದ್ದೆ. ನನಗೆ ಈ ಥರ ಎಲ್ಲ ಆಗ್ತಿದೆ ಅಲ್ಲ, ಹೊಟ್ಟೆಯಲ್ಲೇ ಗೆಡ್ಡೆನೂ ಇಟ್ಕೊಳ್ಬಾರ್ದು. 4 ವರ್ಷ ಆಯಿತು ಹೊಟ್ಟೆಲಿ ಗೆಡ್ಡೆ ಇರ್ತಾ, ಬೇರೆ ರೀತಿಯಲ್ಲಿ ಆಗುತ್ತೆ ಅದು, ಹಂಗೆಲ್ಲ ಹೊಟ್ಟೆಲಿ ಗೆಡ್ಡೆ ಇಟ್ಕೊಂಡ್ರೆ. ಆಮೇಲೆ ಇಲ್ಲಿದ್ದವರಲ್ಲಿ ನಮ್ಮ ಲೇಔಟ್ನಲ್ಲೇ ಒಬ್ಬರು ಒಂದು ಆಂಟಿಗೆ 2 ವರ್ಷದಿಂದನೂ ಇದೇ ರೀತಿ ಪ್ರಾಬ್ಲಮ್ ಇತ್ತು. ಅವರು ಅಷ್ಟೇ, ಯಾವ ಮೆಡಿಸಿನೇನು ಏನು ಇರಲಿಲ್ಲ ಅವರು. ಅದಕ್ಕೆ ಅವ್ರಿಗೇನಾಯಿತು, 2 ವರ್ಷದಿಂದ ಹೊಟ್ಟೆಲೆ ಗೆಡ್ಡೆ ಇಟ್ಕೊಂಡು ಅವರು ತೀರೋಗ್ಬಿಟ್ರು. ನಂಗೆ ಅವಾಗಿಂದ ಒಂಥರ 1-2 ತಿಂಗಳಿಂದ ಹೆದರಿಕೆ ಇತ್ತು. ಅಯ್ಯೋ ಆಂಟಿ ಹಂಗಾಯ್ತಲ್ಲ, ನಂದೇನು ಕತೆ ಅಪ್ಪ, ನಾನು 4 ವರ್ಷ ಆಯಿತು ಹೊಟ್ಟೆಲಿ ಗೆಡ್ಡೆ ಇರ್ತಾ, ಏನು ಮಾಡೋದು ಎಂತ ಮಾಡೋದು ಅಂತೇಳ್ಬಿಟ್ಟು ಮಾಡಿದೆ. ಅದೇ ಈ ಸತಿ ಸುಬೈ ಹಾಸ್ಪಿಟ್ಲಿಗೆ ಹೋಗಿ ನಾನು ಆಪ್ರೇಷನ್ ಮಾಡಿಸ್ಕೊಳೋದೇ ಅಂತೇಳ್ಬಿಟ್ಟು ಫಿಕ್ಸ್ ಆಗಿ ನನ್ನ ಮಂಡೆಲ್ಲ ಕೆಟ್ಟೋಗಿತ್ತು. ಆದಮೇಲೆ ನಮ್ಮ ಡಾಕ್ಟ್ರ್ ಹತ್ರನೇ ಹೋಗೋಣ, ಒಂದು ಸತಿ ಕೇಳೋಣ ಇವ್ರ ಹತ್ರನೂ ಅಂತೇಳ್ಬಿಟ್ಟು ಫಸ್ಟಿಗೆ ನನ್ನ ಡೇಟಿಗೆಲ್ಲ ಕ್ಲಿಯರ್ ಮಾಡಿ ಕೊಟ್ಟವರೇ ನಮ್ಮ ಈ ಬೆಂಗಳೂರು ಡಾಕ್ಟರ್ ಇದ್ದಾರಲ್ಲ, ವೃಂದಾ ಡಾಕ್ಟ್ರ್ ಅಂತ ಇದ್ದಾರೆ, ಅವ್ರ ಹತ್ರನೇ ಫಸ್ಟೆಲ್ಲ ತೋರಿಸ್ತಿದ್ದೆ. ಅದಕ್ಕೆ ಇವ್ರ ಹತ್ರ ಒಂದು ಸತಿ ತೋರಿಸ್ಕೊಂಡು ನೋಡೋಣ ಅಂತೇಳ್ಬಿಟ್ಟು ನನ್ನ ಮನಸ್ಸಿಗೆ ಬಂತು. ಆಮೇಲೆ ನನ್ನ ಗಂಡನ ಹತ್ರನೇ ಹೇಳಿದೆ, ಅವರು ಹ್ಞೂ ಅಂತ ಹೇಳ್ಕೊಂಡು ಕರ್ಕೊಂಡು ಹೋದ್ರೆ. ಅಷ್ಟರ ಮೇಲೆ ಈ ರೀತಿ ಎಲ್ಲ ರಿಪೋರ್ಟ್ ಬಂತು. ಹಾಗೆಯೇ ನಮ್ಮ ಡಾಕ್ಟ್ರು ಕೂಡ ಆಪ್ರೇಷನ್ ಬೇಡ, ಎಂಡೋಮೆಟ್ರಿಸಿಸ್ಟಿಗೆಲ್ಲ ಈಗೆಲ್ಲ ಮೆಡಿಸಿನ್ ಬಂದಿದೆ, ಅದೆಲ್ಲ ಕ್ಯೂರ್ ಮಾಡೋಣ, ಅದು 2 ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ದಿದ್ದರೆ ಆಪ್ರೇಷನ್ ಮಾಡ್ಬೋದಿತ್ತು. ಆದರೆ 2 ಸೆಂಟಿಮೀಟರ್ ಅಂದರೆ ಅದು ಸಣ್ಣದೇ ಇದೆ, ಅದೇ ಟ್ಯಾಬ್ಲೆಟೆಲ್ಲ ಕ್ಯೂರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದೇ ಗುಡ್ ನ್ಯೂಸ್. ನನಗೆ ತುಂಬ ಖುಷಿಯಾಗಿತ್ತು, ಇಷ್ಟ ಆಗಿತ್ತು ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಹಾಗೆಯೇ ನನ್ನ ವಿಡಿಯೋ ಯಾರಿಗೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.